ಕಸ್ತೂರಿ ರಂಗನ್ ವರದಿ ಅನುಷ್ಠಾನಕ್ಕೆ ವಿರೋಧ ವ್ಯಕ್ತಪಡಿಸಿ ಚೆಟ್ಟಿಮಾನಿ ಹಾಗೂ ಕೋಪಟ್ಟಿ ಗ್ರಾಮಸ್ಥರು ಮಡಿಕೇರಿ ಭಾಗಮಂಡಲ ಮುಖ್ಯ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದರು. ಕುಂದಚೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಒಗ್ಗೂಡಿ ರಸ್ತೆ ತಡೆ ನಡೆಸಿ ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ಗ್ರಾಮೀಣ ಪ್ರದೇಶಗಳ ಜನಜೀವನ ಹಾಗೂ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಇದೊಂದು ಎಚ್ಚರಿಕೆ ಕರೆಗಂಟೆಯನ್ನು ಅಧಿಕಾರಿ ವರ್ಗದವರಿಗೆ ಜೊತೆಗೆ ನಮ್ಮನ್ನು ಆಳುವ ಒಂದು ಪ್ರತಿನಿಧಿಗಳಿಗೆ ಕೊಡ್ತಾ ಇದ್ದೀವಿ. ಮುಂದೆ ಈ ತರ ಆಗದಂತೆ ನೀವು ನೋಡಿಕೊಳ್ಳಬೇಕು. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಈಗ ನಿಮಗೆ ನಮ್ಮ ಪಂಚಾಯಿತಿ ಮೂಲಕ ಸಾರ್ವಜನಿಕರ ಮೂಲಕ ನಿಮಗೆ ಕೊಡ್ತಾ ಇದ್ದೀವಿ. ಹಾಗೆ ಅನೇಕರಿಗೆ ನಮ್ಮ ಹಕ್ಕುಪತ್ರ ಕೊಟ್ಟಿದ್ದುಂಟು. ಈಗಾಗಲೇ ದಾಖಲಾತಿಗಳು ಕೂಡ ಇವೆ. ಅದು ಕೂಡ ಸಿಂಧು ಆಗಿರುತ್ತದೆ. ಆದ್ದರಿಂದ ತಾವುಗಳು ಈ ಬಗ್ಗೆ ನಮ್ಮ ಏನು ಮನವಿ ಉಂಟು ಅದನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಗೆ ಹಾಗೆ ಸಂಬಂಧಪಟ್ಟ ಸಂಸತ್ ಭವನದವರೆಗೆ ನೀವು ಅದನ್ನು ತಲುಪಿಸುವ ಕೆಲಸ ಮಾಡಬೇಕು ಅಂತ ನಾವು ಒಂದು ವಿನಂತಿಸಿಕೊಳ್ತೇವೆ. ಇದನ್ನು ಕಂಪ್ಲೀಟ್ ಕೈ ಬಿಡಬೇಕು ಎಂದು ನಾವು ಇಂದು ಎಲ್ಲ ಸಂಘ ಸಂಸ್ಥೆಗಳ ಮೂಲಕ ಒಂದು ಮನವರಿಕೆ ಮಾಡುತ್ತಿದ್ದೇವೆ. ಇದು ಸಾಂಕೇತಿಕವಾಗಿ ಈ ಒಂದು ಕೊಡಗು ಜಿಲ್ಲೆಯಾದ್ಯಂತ ಪ್ರಥಮವಾಗಿ ಸಾಂಕೇತಿಕವಾಗಿ ನಾವು ಈ ಒಂದು ಆಕ್ಷೇಪಣೆ ಪ್ರಥಮ ಆಗ್ತದೆ. ಮುಂದಿನ ದಿನಕ್ಕೆ ಉಗ್ರ ಹೋರಾಟಕ್ಕೆ ಯಾವುದೇ ಒಂದು ನಿರ್ಬಂಧ ಇಲ್ಲದೆ ನಾವು ಮಾಡ್ತಿದ್ದೇವೆ. ಜನಪ್ರತಿನಿಧಿಗಳ ಒಂದು ನಿಯೋಗವನ್ನು ಕರೆದುಕೊಂಡು ಅವರ ವಿಶ್ವಾಸ ತೆಗೆದುಕೊಂಡು ಮುಂದಿನ ಹೋರಾಟ ಪ್ರಾರಂಭ ಆಗ್ತದೆ. ಪ್ರತಿಭಟನೆ ಮಾಡಿದ್ದೇವೆ. ಅಲ್ಲಿ ಏನಂತಂದ್ರೆ ಕಸ್ತೂರಿ ರಂಗನ್ ಬಂದರೆ ಈಗ ಏನಂತಂದ್ರೆ ನಮಗೆ ಈಗ ಒಂದು ಮರ ಕಡಿಯಕ್ಕಾಗಲ್ಲ, ಹಾಗೆ ಮತ್ತೆ ಒಂದು ಮನೆ ಕಟ್ಟಕ್ಕಾಗಲ್ಲ, ವಿದ್ಯುತ್ ಶಕ್ತಿಯ ಒಂದು ಸಂಪರ್ಕ ಇರೋದಿಲ್ಲ. ಇದರಿಂದ ಎಲ್ಲರೂ ತುಂಬ ತೊಂದರೆ ಆಗುತ್ತೆ. ಕೊಡಗಿನಲ್ಲಿ 53 ಗ್ರಾಮಗಳಿಗೆ ಎಲ್ಲ ತುಂಬ ತೊಂದರೆ ಆಗುತ್ತೆ. ಇದನ್ನು ನಾವು ಇಲ್ಲಿ ಪ್ರತಿಭಟನೆ ಇಲ್ಲಿ ಮುಗಿಸಲ್ಲ. ನಾವು ಇದು ಆದೇಶ ಎಲ್ಲೂ ಬರಲಿಲ್ಲ. ಹಾಗಾಗಿ ತಮ್ಮ ಪಂಚಾಯಿತಿಗಳಲ್ಲಿ ಹಳೆ ಏನ್ ಕಸ್ತೂರಿ ರಂಗನ್ ವರದಿ ಮಾಡಿರೋಂಥ ಒಂದು ಹಳೆ ರೆಸಲ್ಯೂಷನ್ ಕಾಪಿ ಇದ್ರೆ ಕಳ್ಸಿಕೊಡಿ, ಯಾವ ತರ ಏನಾಗಿದೆ ಅನ್ನೋ ಒಂದು ಮಾಹಿತಿ ಕೇಳಿದ್ರು. ಅದನ್ನು ಈಗ ಆಲ್ರೆಡಿ ಕಳ್ಸಿಕೊಟ್ಟಿದ್ವಿ. ಆದ್ರೆ ಇದುವರೆಗೆ ಸರ್ಕಾರದ ಆದೇಶ ಕಾಪಿ ಯಾವುದು ಬರಲಿಲ್ಲ. ಹಾಗಾಗಿ ನಾನು ಸರ್ಕಾರದ ಆದೇಶ ಬಂದ ತಕ್ಷಣ ಯಾವ ಇಲಾಖೆಗೆ ಎಲ್ಲಿ ಸಭೆ ನಿಮ್ಮ ಒಂದು ಮೆಮೊರಂಡಮ್ ಯಾವ ಇಲಾಖೆ ತಲುಪಿಸಿದ್ದೀನಿ ಅನ್ನೋದನ್ನ ನಾನು ಗ್ರೂಪಲ್ಲೆಲ್ಲ ನಾನು ಊರಿನ ಎಲ್ಲ ಗ್ರಾಮಸ್ಥರಿಗೂ ನಾನು ಸರೆಂಡರ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ 2014ಕ್ಕೆ ಈ ಒಂದು ಕರಡು ಪ್ರತಿಯನ್ನು 2014ಕ್ಕೆ 5ನೇ ಕರಡು ಪ್ರತಿ ಹೊರಡಿಸಿದ್ರು. 2016ಕ್ಕೆ 6ನೇದು, ಅಲ್ಲಿ 2022ಕ್ಕೆ 2026ಕ್ಕೆ 7ನೇ ಕರಡು ಪ್ರತಿಯನ್ನು ಹೊರಡಿಸಿ ಈಗ ಆದೇಶ ಹೊರಡಿಸುತ್ತಿದ್ದಾರೆ. ಈಗ ತಿದ್ದುಪಡಿ ಆದೇಶಕ್ಕೆ ಕೇಂದ್ರ ಸರ್ಕಾರ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಯಾಕೆ ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪರೋಕ್ಷವಾಗಿ ನಮಗೆ ಸಿ ಮತ್ತು ಡಿ ಲ್ಯಾಂಡ್ ಅನ್ನು ಕೂಡ ಸ್ವಾಭಾವಿಕ ಅರಣ್ಯವಾಗಿ ಪರಿವರ್ತನೆ ಮಾಡ್ತಿದ್ದಾರೆ. ನಮಗೆ ಅವರ ಸ್ವಾಭಾವಿಕ ಅರಣ್ಯ ಮೀಸಲರಣ್ಯ ಅಗತ್ಯ ಇಲ್ಲ. ಅವರು 23% ಏನು ನಮ್ಮ ದೇಶದಲ್ಲಿ 23% ಅರಣ್ಯ ಇರಬೇಕು, ಅದಕ್ಕಿಂತ ಜಾಸ್ತಿ 32% ವರೆಗೆ ನಮ್ಮ ಅರಣ್ಯ ಇದೆ. ನಾವು ದೇವರ ಕಾಡನ್ನು ಕೂಡ ನಮ್ಮ ನಮ್ಮ ಪ್ರತಿಭಟನೆ ಯಾವಾಗಲೂ ಸ್ಥಗಿತಗೊಂಡಿಲ್ಲ. ಇಷ್ಟರವರೆಗೆ ಕುಂದಚೇರಿ ವ್ಯಾಪ್ತಿಯಲ್ಲಿ ಮಾಡಿದಂತ ಪ್ರತಿಭಟನೆಗಳು ಸಹಾಯ ಅಂಗಡಿಯನ್ನು ಬಂಧಿಸಲ್ಪಟ್ಟಂತ ಹೋರಾಟ ಕೂಡ ಆಗಿದೆ. ಅದೇ ರೀತಿ ನಮ್ಮ ಅರಣ್ಯ ಹಕ್ಕುದ್ದು ಪ್ರಯೋಜನಗಳನ್ನು ಪಡ್ಕೊಳ್ಳಿಕ್ಕೆ ನಾವು ಅರಣ್ಯ ಹಕ್ಕು ಸಮಿತಿ ಅರಣ್ಯ ಹಕ್ಕು ಅವರ ಮುಂದೆ ಇಟ್ಟುಕೊಂಡು ನಾವು ಒಂದು ಪ್ರತಿಭಟನೆ ಮಾಡಿ ಪಂಚಾಯಿತಿಗೆ ಕೊಟ್ಟು ಜಿಲ್ಲಾಧಿಕಾರಿಗೂ ಅದೆಲ್ಲರಿಗೂ ಕೊಟ್ಟು ನಮಗೆ ಆ ಹಕ್ಕುಗಳನ್ನು ಪಡ್ಕೊಂಡಿದ್ದೀವಿ. ಅದಕ್ಕೂ ಒಂದು ಸಲಹೆ ಆಗಿದೆ ಈ ಒಂದು ಸ್ಥಳದಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ. ಅದಕ್ಕೋಸ್ಕರ ನಾವು ಈ ಪ್ರತಿಭಟನೆಯೂ ಕೂಡ ಜನರ ಸಹಕಾರ ತುಂಬ ಇದೆ. ನಾವು ಇದನ್ನು ಬಿಡೋದು ಇಲ್ಲ. ಯಾವುದೇ ಕಾರಣಕ್ಕೂ ವರದಿಯನ್ನ ಜಾರಿಗೊಳಿಸಬಾರದು ಅಂತ ಸರ್ಕಾರವನ್ನ ಒತ್ತಾಯಿಸಿದ್ರು. ಪ್ರತಿಭಟನೆ ಬಳಿಕ ಗ್ರಾಮಸ್ಥರು ಕುಂದಚೇರಿ ಗ್ರಾಮ ಪಂಚಾಯಿತಿಗೆ ತೆರಳಿ ಪಿಡಿಒ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಗ್ರಾಮಸ್ಥರ ಬೇಡಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಿದವರು ಮನವಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು.
ಈ ಕಸ್ತೂರಿ ರಂಜನ್ ಏನು ಅಂತ ಹೇಳಿಬಿಟ್ಟು ನಾವೊಂದು ಆದೇಶ ಮಾಡಿದ್ದೀವಿ. ಕಸ್ತೂರಿ ರಂಜನ್ ಯಾರ ಕಡೆಗೆ ಬರ್ತಾ ಇದ್ದೀವಿ, ಈ ಊರಿಗೆ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು 2 ಆದೇಶ ಪತ್ರ ಹೊರಡಿಸಿದ್ದೀವಿ. ಈ ಆದೇಶ ಪತ್ರವನ್ನು ಒಬ್ರು ಓದ್ತಾರೆ. ಅದಾದ್ಮೇಲೆ ಇಷ್ಟು ವೆಬ್ಸೈಟ್ಗೆ ನಾವು ಮೇಲ್ ಮಾಡಬೇಕು. ಪ್ರತಿಯೊಂದು ವೆಬ್ಸೈಟ್ ಕುಂದಚೇರಿ ಗ್ರಾಮ ಪಂಚಾಯತ್ ನಾವು ಕೊಡ್ತೀವಿ. ಈ ಮೇಲ್ಗಳನ್ನು ನೀವು ಹೋಗಿದ್ರೆ ಇಲ್ಲಿ ಇನ್ನೊಂದು ಕಾಪಿಯಲ್ಲಿ ಏನು ನಮಗೆ ತೊಂದರೆ ಅಂತ ಹೇಳ್ಬಿಟ್ಟು ಬರ್ತೀವಿ. ಪ್ರತಿಭಟನೆಯಲ್ಲಿ ಕೆಯು ಹ್ಯಾರಿಸ್, ಕೀರ್ತಿ ಉತ್ತಪ್ಪ, ಕೀರ್ತಿ ಕುಮಾರ್, ದಬ್ಬಡ್ಕ ಶ್ರೀಧರ್, ಕೆಟಿ ರಮೇಶ್, ಹಂಸಕೋಡಿ, ಜಗದೀಶ್ ಸೋಮಯ್ಯ, ಜಯಕುಮಾರ್, ಪ್ರಸನ್ನ ಕುಮಾರ್, ದಿನೇಶ್, ರಶೀದ್, ವೇಣುಗೋಪಾಲ್ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು.